ಹಾಯ್ ಹಲೋ ವೆಲ್ಕಮ್ ಟು ಪದ್ಮನಾಭಿ ಬ್ಲಾಗ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಸೊ ಮೈ ನ್ಯೂ ಲೈಫ್ ಸ್ಟಾರ್ಟ್ ಫ್ರಮ್ ಟುಡೇ. ಸೊ ಯಾಕೆ ಅಂತ ವಿಡಿಯೋ ನೋಡ್ತಾರೆ ಹೇಳ್ತೀನಿ ನಿಮಗೆ. ಹೇ ಮೈ ಯೂಟ್ಯೂಬ್ ಫ್ಯಾಮ್ಲಿ, ಇವತ್ತು ನನ್ನ ಹಸ್ಬೆಂಡ್ ವೀಕ್ ಆಫು ಆ್ಯಂಡ್ ಇವಳದು ಫಸ್ಟ್ ಡೇ ಆಫ್ ಸ್ಕೂಲ್. ಸೊ ಇವತ್ತು ನಾವು ಅವಳಿಗೆ ಅಂದರೆ ಮಾರ್ನಿಂಗ್ ಬೇಗನೆ ಎಬ್ಬಿಸ್ತಾ ಇದ್ವಿ ಆ್ಯಂಡ್ ನಿನ್ನೆ ನೈಟ್ ಇವತ್ತು ಸ್ಕೂಲ್ಗೆ ಹೋಗೋದ್ರಿಂದ ನಿನ್ನೆ ನೈಟ್ ಫುಲ್ ಶಾಪಿಂಗ್ ಮಾಡಿದ್ವಿ ಜುಡಿಯೋದಲ್ಲಿ. ಆ ವ್ಲಾಗ್ ಕೂಡ ನಾನು ನೆಕ್ಸ್ಟ್ ಹಾಕ್ತೀನಿ, ನೋಡೋರಂತೆ. ತುಂಬಾ ಬಟ್ಟೆ ಇದ್ದಾವೆ ಬಟ್ ಸ್ಕೂಲ್ಗೆ ಫಸ್ಟ್ ಡೇ ಸ್ಕೂಲ್ಗೆ ಹೊಸ ಬಟ್ಟೆನೇ ಹಾಕಬೇಕು ಅಂತ ಹೇಳಿ ತೊಗೊಂಡು ಬಂದ್ವಿ. ಆ್ಯಂಡ್ ಸೊ ಸ್ನಾನ ಎಲ್ಲ ಆಯಿತು, ಫ್ರೆಶ್ ಅಪ್ ಆದಲು, ಹಾಗೆ ರೆಡಿ ಕೂಡ ಆಗ್ತಾ ಇದ್ದಾಳೆ ಸ್ಕೂಲ್ಗೆ. ಆ್ಯಂಡ್ ಇದೇ ಡ್ರೆಸ್ನ ನಾವು ಜುಡಿಯಲ್ಲಿ ತೊಗೊಂಡು ಬಂದ್ವಿ ಆ್ಯಂಡ್ ಅವಳೇ ಸೆಲೆಕ್ಟ್ ಮಾಡಿರೋದು ಇದು ಸ್ಕೂಲ್ಗೆ ಅದೇ ಡ್ರೆಸ್ ಬೇಕು ಅಂತ ಅದನ್ನೇ ಸೆಲೆಕ್ಟ್ ಮಾಡಿದ್ದಾಳೆ. ಆ್ಯಂಡ್ ಹಾಗೆ ಇದು ನಾವು ಹಾಕ್ತಾ ಇರೋದು ಡೇ ಕೇರ್ಗೆ. ಸೊ ಹಾಗಾಗಿ ಆಲ್ರೆಡಿ ಇವಾಗ ಇನ್ನು ನೆಕ್ಸ್ಟ್ ಜೂನಲ್ಲೇ ಏನೋ ತೊಗೊತಾರೆ, ಇನ್ನು LKG UKGಗೆಲ್ಲ. ನವೆಂಬರಲ್ಲಿ ಇವಳ್ದು ನಾವು ಅಕ್ಷರಾಭ್ಯಾಸ ಎಲ್ಲ ಮುಗಿಸಿದ್ವಿ, ಅಂದರೆ 3.5 ಇಯರ್ಸ್ ಇತ್ತು ಅವಳಿಗೆ. ಆ್ಯಂಡ್ ಇವಾಗ 3.8 ಅವಳಿಗೆ. ಸೊ ಹಂಗಾಗಿ ಡೇ ಕೇರ್ಗೆ ಹಾಕೋಣ ಅಂತೇಳಿ. ಪರವಾಗಿಲ್ಲ, ಡೇ ಕೇರ್ ಹಾಕ್ತಿದ್ರು ನಡೀತಿತ್ತು, ಬಟ್ ನಾನೇ ಒಂದು ಸ್ವಲ್ಪ ರೂಢಿ ಆಗಲಿ ಅಂತ ಹೇಳಿ ಇವಳಿಗೆ ಇವಾಗ ಕಳಿಸ್ತಾ ಇದ್ದೀವಿ. LKG UKGಗೆ ಹಚ್ಚಬೇಕು ಅಂದರೆ 4 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು. ಇವಳಿಗೆ ಇನ್ನೂ ಆಗಿಲ್ಲ. ಸೊ ಹಂಗಾಗಿ ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಟ್ ಬೇರೆಯವರೇ ಜಾಸ್ತಿ ಸ್ಕೂಲ್ಗೆ ಹಾಕು ಅಂತ ಹೇಳ್ತಾಯಿದ್ರು. ಬಟ್ ಸೊ ನನಗೆ ಇಷ್ಟ ಇರಲಿಲ್ಲ, ನಾನು ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಅಂತಲೇ ಸುಮ್ಮನೆ ಆಗಿದ್ದು. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಸ್ಕೂಲ್ಗೆ ಹಾಕೋಳಿಗೆ ಅಂತ ಹೇಳಿ. ನನಗೆ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್. ಸೊ ಇವಾಗ ಹಾಕಿದ್ವಿ. ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಹೆಂಗೆ ಮಾತಾಡುವ ಇದ್ದೀನಿ. ನನಗೆ 200% ಇತ್ತು. ಸೊ ಇವಳು ಅಳೆಲ್ಲ ಹಾಗೆ ಬಿಟ್ಟು ಕೂಡ ಇರ್ತಾಳೆ ಅಂತ ಹೇಳಿ. ಬಟ್ ನೋಡಬೇಕು. ಸೊ ದೇವರಲ್ಲಿ ಕೇಳ್ಕೊತಾ ಇದ್ದಾಳೆ. ಸ್ಕೂಲು ಅಂತ ಹೇಳಿ ತುಂಬ ದಿನದಿಂದ ಹೇಳ್ತಾ ಇದ್ಲು. ಫೈನಲಿ ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ಡೇ ಕೇರ್ಗೆ ಹಾಕ್ತಾಯಿದ್ದೀವಿ. ಬೇಬಿ ಸಿಟ್ಟಿಂಗು, ಡೇ ಕೇರು, ಪ್ರೀ ಸ್ಕೂಲು ಇದೆಲ್ಲ ಅಂತಾರಲ್ವ. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದಾಳೆ. ಆ್ಯಂಡ್ ಮನೆ ಹತ್ರನೇ 2-3 ಸ್ಕೂಲ್ ಕೇಳ್ಕೊಂಡು ಬಂದ್ವಿ. ಟೈಮಿಂಗ್ ಎಲ್ಲ ಸೆಟ್ ಆಗಲಿಲ್ಲ, ಹಾಗಾಗಿ ಈ ಸ್ಕೂಲ್ಗೆ ಕೇಳ್ಕೊಂಡು ಬಂದ್ವಿ. ಸೊ ಚೆನ್ನಾಗಿ ಅನಿಸ್ತು ಈ ಸ್ಕೂಲು. ಫಸ್ಟ್ ಟೈಮೇ ಕೇಳ್ಕೊಂಡು ಇವತ್ತೇ ಅಡ್ಮಿಷನ್ ಕೂಡ ಮಾಡಿಸಿದ್ವಿ. ಓಕೆ ಮ್ಯಾಮ್. ವೆರಿ ಗುಡ್. ಸೊ ನೀವೆಲ್ಲ ಫ್ರೆಂಡ್ಶಿಪ್ ಮಾಡ್ತೀರಲ್ಲ ಅದ್ವಿಕಾ ಜೊತೆ? ವೆರಿ ಗುಡ್. ಸೇ ಬಾಯ್. ಏಯ್ ಬಾಯ್ ಟು ಮಮ್ಮ. ಬಾಯ್. ಅವಳು ಕೂಡ ಖುಷಿಯಾಗಿದ್ಲು. ಆ್ಯಂಡ್ ವಾಪಸ್ ನಮ್ಮ ಆಂಟಿ ಕೊಟ್ಟ ಇಡ್ಲಿ, ವಡೆ, ಸಾಂಬಾರು ಇದನ್ನೆಲ್ಲ ತಿಂದ್ವಿ, ಬಜ್ಜಿ. ಅದಾದಮೇಲೆ 1 ಅವರ್ 2 ಅವರ್ಸ್ ಆದಮೇಲೆ ಮತ್ತೆ ವಾಪಸ್ ಕರೆಯೋಕ್ಕಂತ ಹೋಗಿದ್ವಿ. ಅವಳು ಆ್ಯಕ್ಚುಲಿ ಬರೋಕ್ಕೆ ಇಷ್ಟ ಇರಲಿಲ್ಲ. ಸೊ ಇನ್ನೂ ನಾನು ಸ್ಟಡಿ ಮಾಡಿಲ್ಲ, ಆಟ ಆಡ್ತೀನಿ, ಓದ್ಕೋತೀನಿ ಈ ಥರ ಎಲ್ಲ ಹೇಳ್ತಾ ಇದ್ಲು. ಬಟ್ ನಾವೇ ಇಲ್ಲ ಇವತ್ತು ಬಾ ನಾಳೆ ಹೋಗುವಂತೆ ಅಂತ ಹೇಳಿ ಅವಳನ್ನ ಫೋರ್ಸ್ ಮಾಡಿ ಕರ್ಕೊಂಡು ಬಂದ್ವಿ. ಸೊ ಡೇ ಕೇರಲ್ಲಿ ಇಷ್ಟೇ ಚಿಕ್ಕ ಪುಟ್ಟದಾಗಿ ಏನಾದರೂ ಸ್ವಲ್ಪ ಕಲಿಸ್ತಾರೆ ಅಷ್ಟೇ. ನಾನು ಅದನ್ನು ಮನೇಲಿ ಕೂಡ ಅವಳಿಗೆ ಹೇಳ್ಕೊಡ್ತಾನೆ ಇರ್ತೇನೆ. ಆ್ಯಂಡ್ ನಾವು ಮನೆಗೆ ಬಂದು ಸೊ ಇವಾಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಸೇರಿ. ಸೊ ನಾನಿವಾಗ ಆಲೂಗಡ್ಡೆ ಚಿಪ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಇದು ಇನ್ಸ್ಟಂಟ್ ನಾವೆಲ್ಲ ಹೊರಗಡೆ ತೊಗೊಂಡು ಬರ್ತೀವಲ್ಲ, ಇನ್ಸ್ಟಂಟ್ ಚಿಪ್ಸ್ ಮಾಡೋದು. ಸೊ ಅದನ್ನೇ ನಾನು ಇವಾಗ ಮನೇಲಿ ಮಾಡ್ತಾಯಿದ್ದೀನಿ. ಸೊ ಅದ್ವಿಕಾ ಕೂಡ ಅಷ್ಟೇ ತುಂಬ ಇಷ್ಟ, ಹಾಗೆ ಇವ್ರು ಕೂಡ ಅಷ್ಟೇ. ಸೊ ಇವಾಗ ನಾವು ಇನ್ಸ್ಟೆಂಟಾಗಿ ಆಗೋದಂದರೆ ಚಿತ್ರಾನ್ನ ಎಲ್ಲ ಆಗುತ್ತೆ, ರೈಸು. ಸೊ ಹಾಗಾಗಿ ರೈಸ್ ಮಾಡಿದ್ದೆ. ಸೊ ಇವರು ಚಿತ್ರಾನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ, ಹಾಗಾಗಿ ನಾನು ಚಿಪ್ಸ್ ಮಾಡ್ತಾಯಿದ್ದೀನಿ ಇವಾಗ. ಸೊ ಬೇರೆ ಎಲ್ಲ ತಿನ್ನೋದಕ್ಕೆ ಬೇಡ ಅಂತ ಅನಿಸ್ತಿತ್ತು. ಆಗಲೇ ಅದು ಎಲ್ಲ ಇಡ್ಲಿ ಸಾಂಬಾರು ತುಂಬ ಅದು ಕೂಡ ಜಾಸ್ತಿ ಆಗಿತ್ತು, ಅದು ಕೂಡ ತಿಂದಿದ್ವಿ. ಹಾಗಾಗಿ ಚಿತ್ರಾನ್ನ ತಿಂದಾಯಿತು ಅಂತ ಹೇಳಿ ಅವಳಿಗೆ ನಾನು ಉಪ್ಪಿಟ್ಟು ಕಟ್ಟಿದ್ದೆ. ಸೊ ಅದನ್ನು ಕೂಡ ಮಾರ್ನಿಂಗ್ ತಿಂದು ಹಾಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಕೂಡ ಕಟ್ಟಿದ್ದೆ. ಅದಾದಮೇಲೆ ಮನೆಗೆ ಬಂದು ಆಟ ಆಡ್ತಾ ಇದ್ದಾಳೆ. ಆ್ಯಂಡ್ ತುಂಬ ಖುಷಿಯಾಗಿದ್ದಾಳೆ, ಹೊರಗಡೆ ಎಲ್ಲ ಹೋಗಿ ಬಂದಲ್ವ. ಸೊ ಹಂಗಾಗಿ ಸೊ ಹುಟ್ಟಿದಾಗಿಂದ ಅವಳು ನನ್ನ ಜೊತೆನೇ ಜಾಸ್ತಿ, ಅಂದರೆ ಮನೆಯಲ್ಲೇ ಆಟ ಆಡೋದು ಈ ರೀತಿ ಇರ್ತಾಳೆ. ಎಲ್ಲಿಗಾದರೂ ಊರಿಗೆ ಹೋದರೆ ಅಷ್ಟೇ ಅಲ್ಲಿ ಜೊತೆ ಆಟ ಆಡೋದು. ಅದಾದಮೇಲೆ
ಸೊ ಈ ಮನೇಲಿದ್ದರೆ ನನ್ನ ಜೊತೆ ಮಾತ್ರ ಇರೋದು, ಅಕ್ಕಪಕ್ಕದಲ್ಲಿ ಜಾಸ್ತಿ ಎಲ್ಲ ಹೋಗಲ್ಲ ಅವಳು, ಆ್ಯಂಡ್ ನಾನು ಕೂಡ ಕಳಿಸಲ್ಲ. ಆ್ಯಂಡ್ ಇವಾಗ ನಾನು ಅವಳಿಗೆ ಫೇವ್ರೆಟ್ ಅಂತ ಹೇಳಿ ಚಿಪ್ಸ್ ಮಾಡ್ತಾಯಿದ್ದೀನಿ. ಇಬ್ಬರು ಫೇವ್ರೆಟ್ ಇದು. ಸೊ ಹಾಗಾಗಿ ನನ್ನ ಹಸ್ಬೆಂಡು ಮತ್ತು ಇವಳದು ಫೇವ್ರೆಟ್ಟು. ನೆಕ್ಸ್ಟ್ ಇಯರ್ ಕೂಡ ಹಾಕ್ಬೋದಿತ್ತು ಸ್ಕೂಲ್ಗೆ, ಬಟ್ ಈ ಸತಿ ಹಾಕಿದ್ದು ಒಳ್ಳೆಯದಾಯಿತು. ಅವಳಿಗೆ ಸ್ವಲ್ಪ ರೂಢಿ ಆಗುತ್ತೆ ಹೇಳೋದು ಇದೆಲ್ಲ. ಸೊ ಹಾಗಾಗಿ ಪ್ರಾಕ್ಟೀಸ್ ಆಗುತ್ತೆ ಅಂತ ಹೇಳಿ ಹಾಕಿದ್ವಿ. ಇವಾಗ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ. ನಾನು ಮತ್ತು ನನ್ನ ಹಸ್ಬೆಂಡು ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ವಿ. ಚಿಪ್ಸ್ ಅದು ತುಂಬ ಹೊತ್ತು ಫ್ರೈ ಮಾಡಬೇಕಾಗತ್ತೆ. ಏನು ಹೊರಗಡೆ ತರ್ತೀವಲ್ವ ಬಿಂಗೋ, ಈ ರೀತಿ ಆಗಬೇಕಂದ್ರೆ ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗತ್ತೆ. ಹಾಗಾಗಿ ಸೊ ಇವಾಗ ಮಾಡ್ತಾಯಿದ್ದೀನಿ. ಒಂದು ಪೊಟಾಟೊ ತೊಗೊಂಡಿದ್ದೀನಿ. ಒಂದು 100 ಚಿಪ್ಸು, ಒಂದು 50 ಚಿಪ್ಸ್ ಆದರೂ ಆಗುತ್ತೆ. ಪೊಟಾಟೊ ಸೈಜ್ ಮೇಲೆ ಡಿಪೆಂಡು. ನೋಡಿ ಇಷ್ಟೊಂದು ಚಿಪ್ಸ್ ಆಗಿದೆ ಜಸ್ಟ್ ಒಂದು ಪೊಟಾಟೊ ಅಲ್ಲಿ, ಒಂದೇ ಒಂದು ಪೊಟಾಟೊಲ್ಲಿ ಇಷ್ಟೊಂದು ಆಗಿದೆ. ಆ್ಯಂಡ್ ನಾನು ಚೆನ್ನಾಗಿ ಫ್ರೈ ಕೂಡ ಮಾಡಿದ್ದೀನಿ. ಅನ್ನೋದು ಸೌಂಡು ನಂದು ಚಿಪ್ಸ್ ಮನೆ ತುಂಬ ಸ್ಲೈಸ್ ತುಂಬ ತಿನ್ನಾಗುತ್ತೆ. ಇನ್ನೂ ಸ್ವಲ್ಪ ದಪ್ಪದ ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೋಡಿ ಈ ರೀತಿ ಆಗಿದೆ. ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿದ್ದು, ಸೌಂಡು ನೀವು ನೋಡಿ ಇಷ್ಟೊಂದು ಕುರುಮ್ ಅಂತ ಇದೆ. ಆ್ಯಂಡ್ ಅಷ್ಟೇ, ಇವಳು ಮಾತ್ರ ಒಂದು ಪೀಸು ಕೊಡಲಿಲ್ಲ ನಮಗೆ ಇಬ್ಬರಿಗೂ. ಸೊ ಒಂದೇ ಒಂದು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಳು. ಅದಾದಮೇಲೆ ಎಲ್ಲನೂ ತಾನೇ ತೊಗೊಂಡು ತಿಂತಾಯಿದ್ದಾಳೆ. ನಾವು ಚಿತ್ರಾನ್ನನೇ ತಿಂತಾಯಿದ್ದೀವಿ ಇವಾಗ ಮಧ್ಯಾಹ್ನ. ಆ್ಯಂಡ್ ಮತ್ತು ಚಿತ್ರಾನ್ನ ಅಷ್ಟೇ ಯಾಕೆ ಮಾಡಿದ್ವಿ ಅಂದರೆ ಈವ್ನಿಂಗ್ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು. ಹಾಗಾಗಿ ಚಿತ್ರಾನ್ನ ಅಷ್ಟೇ ಪ್ಲ್ಯಾನ್ ಮಾಡಿದ್ವಿ ಇವಾಗ. ಹಾಗೆ ಇಡ್ಲಿ ಕೂಡ ತಂದಿದ್ವಲ್ಲ, ಸೊ ಅದಕ್ಕೋಸ್ಕರ. ಆ್ಯಂಡ್ ಒಂದು ಚಿಪ್ಸಿಗೆ ಕೂಡ ಕೊಡಲಿಲ್ಲ. ಹಾಗೆ ಇವತ್ತಿನ ದಿನ ಅಂದರೆ ಊಟ ಎಲ್ಲ ಆಯಿತು. ಸೊ ಆರಾಮಾಗಿ ರೆಸ್ಟ್ ಮಾಡ್ತಾಯಿದ್ವಿ, ಟಿ ವಿ ನೋಡ್ತಾ, ಮೂವಿ ನೋಡ್ತಾ, ನೆಟ್ಫ್ಲಿಕ್ಸಲ್ಲಿ ಮೂವಿ ನೋಡ್ತಾ ಎಂಜಾಯ್ ಮಾಡ್ತಾ. ಸೊ ಈವ್ನಿಂಗ್ವರೆಗೂ ಹಾಗೆ ಅದಾದಮೇಲೆ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಮೊನ್ನೆ ಕೂಡ ಶಾಪಿಂಗ್ ಮಾಡಿದ್ವಿ, ಬಟ್ ಇವಾಗ ಕೂಡ ಮತ್ತೆ ಶಾಪಿಂಗ್ ಹೋಗಿದ್ವಿ. ಸೊ ಅಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಮೊಮೋಸ್ ತಿಂದ್ವಿ. ಮೊಮೋಸ್ ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಮೊಮೋಸ್ ತೊಗೊಂಡಿದ್ದೆ. ಆ್ಯಂಡ್ ಬೈ 2 get 1 ಆಫರ್ ಕೂಡ ಇತ್ತು. ಹಾಗಾಗಿ ನನಗೆ ಇಷ್ಟ ಆಯಿತು, ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗಾಗಿ ಮೊಮೋಸ್ ತಿಂದ್ವಿ. ಅದಾದಮೇಲೆ ಇವಳಿಗೆ ಪಾನಿಪುರಿ ಅಂದರೆ ತುಂಬಾ ಇಷ್ಟ. ಸೊ ಇನ್ನೂ ಚಿಕ್ಕ ಪಾಪು ಇದ್ದಂಗಿದ್ದು ಪಾನಿಪುರಿ ಇಷ್ಟಪಡ್ತಾಯಿದ್ಲು, ಹಾಗಾಗಿ ಪಾನಿಪುರಿ ತಿಂದಳು. ಅದಾದಮೇಲೆ ಐಸ್ ಕ್ರೀಮ್ ಕೇಳಿದ್ಲು, ಐಸ್ ಕ್ರೀಮ್ ಕೂಡ ತಿಂದಳು. ತುಂಬ ಫುಲ್ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನ. ಅದಾದಮೇಲೆ ನಾನು ಟಿಫನ್ ಬಾಕ್ಸ್ ಓಪನ್ ಮಾಡಿ ನೋಡಿದೆ. ನಾನು ಅಂದ್ಕೊಂಡೆ ತಿಂದಿಲ್ಲ ಅಂತ ಅಂದ್ಕೊಂಡು ನೋಡಿದೆ, ತಿನ್ನಿಸಿದ್ರು ಅವರು. ಕೆಲವೊಂದು ಐಟಮ್ಸ್ ತರೋದಿತ್ತು, ಹಾಗಾಗಿ ತೊಗೊಂಡು ಬಂದ್ವಿ. ಅದಾದಮೇಲೆ ಅವಳಿಗೋಸ್ಕರ ಒಂದು ಸಪ್ರೇಟಾಗಿ ಸ್ವಲ್ಪ ಏನಾದರೂ ಅದು ಕೂಡ ತಂದೆ. ಕ್ಲಿಪ್ಸು ಡೈಲಿ ಬೇಕಾಗತ್ತೆ ಅಂತೇಳಿ ಆಲ್ಮೋಸ್ಟ್ ಮನೆಯಲ್ಲೆಲ್ಲ ಇದ್ದಾವೆ, ಬಟ್ ತೊಗೊಂಡು ಬಂದೆ ನಾನೇ. ಮತ್ತು ನ್ಯೂ ಕ್ಯಾಲೆಂಡ್ರು ಕೂಡ ಲಾಸ್ಟ್ ಇಯರು ಬೇಗನೆ ತಂದಿದ್ವಿ. ಆ್ಯಂಡ್ ಈ ವರ್ಷ ಸ್ವಲ್ಪ ಲೇಟ್ ಆಯಿತು, ಇವಾಗ ತೊಗೊಂಡು ಬಂದೆ. ಆ್ಯಂಡ್ ನೆಕ್ಸ್ಟ್ ಎಲ್ಲ ಹಬ್ಬ ಬರುತ್ತಲ್ಲ, ಸೊ ಗೊತ್ತಾಗಲ್ಲ. ಸೊ ಇವಳಿಗೆ ಮೊಸರೆಲ್ಲ ಹಾಕೋದಕ್ಕೆ ಬಾಕ್ಸ್ ತೊಗೊಂಡು ಬಂದೆ. ಇದ್ದಾವೆ, ಬಟ್ ತುಂಬ ದೊಡ್ಡದಾಗಿದೆ. ಇವಳು ಪುಟ್ ಬ್ಯಾಗಲ್ಲಿ ಚಿಕ್ಕದಾಗಿರಲಿ ಅಂತ ಹೇಳಿ ತೊಗೊಂಡು ಬಂದ್ವಿ. ಆ್ಯಂಡ್ ಇದು ಕೂಡ ಅಷ್ಟೇ, ಎಲ್ಲನೂ ತೊಗೊಂಡು ಬಂದೆ. ಹಾಗೆ ನ್ಯೂ ಕ್ಯಾಲೆಂಡ್ರ್ ಬೇಕಾಗಿತ್ತು, ಯಾಕಂದರೆ ನೆಕ್ಸ್ಟ್ ಹಬ್ಬ ನಾನು ತುಂಬ ಹಬ್ಬ ಎಲ್ಲ ಸೆಲೆಬ್ರೇಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೋಡೋದಕ್ಕೆ ಅಂತ ಬೇಕಾಗಿತ್ತು. ಅಡ್ಮಿಷನ್ ಇವತ್ತು. ಆ್ಯಂಡ್ ಅವಳು ಕೂಡ ಅಷ್ಟೇ ನೆಕ್ಸ್ಟ್ ಹೇಳ್ತಾನೆ ಎಲ್ಲ. ಹಾಗೆ ಇವತ್ತಿನ ದಿನ ಸ್ಕೂಲ್ ರಜಾ ಇತ್ತು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಸೊ ನನಗಂತೂ ಇವತ್ತಿನ ದಿನ ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.